ಇದು ಈ ರೋಡಲ್ಲಿ ಸುಮಾರು ಸಲ ಓಡಾಡ್ತೀವಿ. ಈ ರೋಡಲ್ಲಿ ಇರೋವಷ್ಟು ಗುಂಡಿಗಳು ಯಾವ ರೋಡಲ್ಲೂ ಬೇರೆ ರೋಡಲ್ಲಿ ಕಾಣ್ತಾ ಇಲ್ಲ. ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. 5-6 ತಿಂಗಳಿಂದ ಇದು ರಿಪೇರಿ ಮಾಡೋರಿಲ್ಲ. ಸುಮಾರು ಜನ ಬಂದು ಈ ಕಡೆ ಬೀಳೋರಾಗಿದ್ದಾರೆ. ಕನೆಕ್ಷನ್ ಇದೆ, ಈ ರೋಡಂತೂ ಓಡಾಡೋಕ್ಕೆ ಆಗ್ತಾ ಇಲ್ಲ, ಜನಗಳಂತೂ ಓಡಾಡೋಕ್ಕೆ ಆಗ್ತಾ ಇಲ್ಲ. ಆ ಥರ ಪ್ರಾಬ್ಲಮ್ ಇದೆ. ಇಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ಮಳೆ ಹೋದ್ರಂತೂ ಭಾಳಷ್ಟು ಆಕ್ಸಿಡೆಂಟ್ಗಳಾಗ್ತವೆ. ಇದು ಆಲ್ರೆಡಿ ಹೆಚ್ಚು ಕಮ್ಮಿ 2-3 ವರ್ಷದಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬ ಜನ ಹೇಳ್ತಾರೆ, ಆದರೆ ಯಾರು ಕಂಪ್ಲೇಂಟ್ ಮಾಡಲ್ಲ. ಯಾರು ಬಂದಿಲ್ಲ, ಯಾರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಸುಮಾರು ಜನ ಬಂದು ಈ ಕಡೆ ಬೀಳೋರಾಗಿದ್ದಾರೆ. ಮಳೆ ಬಿದ್ರಂತೂ ನೀರು ರೋಡೇ ಕಾಣಲ್ಲ, ಅಷ್ಟು ನೀರು ನಿಲ್ಲುತ್ತೆ. ಯಾರು ಬಂದಿಲ್ಲ, ಏನು ಬಂದಿಲ್ಲ. ತುಂಬ ಜನ ಹೇಳ್ತಾರೆ, ಆದರೆ ಯಾರು ಕಂಪ್ಲೇಂಟ್ ಮಾಡಲ್ಲ. ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಭಾಳಷ್ಟು ಜನ ಬಿದ್ದು ಏಟ್ ಮಾಡ್ಕೊಂಡು ಹೋಗಿದ್ದಾರೆ. ಗುಂಡಿಗಳ ಸಿಟಿ ಆಗ್ತಿದೆ ನಮ್ಮ ತುಮಕೂರು. ವರ್ಷಗಳಿಂದ ಗುಂಡಿ ಬಿದ್ದಿದ್ರು ಹೇಳೋರಿಲ್ಲ, ಕೇಳೋರಿಲ್ಲ. ತುಮಕೂರು ನಗರ ಎಷ್ಟೇ ಅಭಿವೃದ್ಧಿ ಆಗ್ತಾ ಇದ್ರೂ ಕೂಡ ಗುಂಡಿಗಳ ಕಾರುಬಾರು ಮಾತ್ರ ಕಡಿಮೆಯಾಗ್ತಿಲ್ಲ. ತುಮಕೂರು ನಗರದ ಹಲವೆಡೆ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಸಂಕಷ್ಟ ಪಡ್ತಾ ಇದ್ದಾರೆ. ಹೌದು, ತುಮಕೂರಿನ ಎಸ್ಐಟಿ ಬಡಾವಣೆ 1ನೇ ಗೋಕುಲ ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದಲೂ ಗುಂಡಿ ಬಿದ್ದಿದ್ದು ನಿತ್ಯ ಸಂಚರಿಸುವ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಇನ್ನು ಎಸ್ಐಟಿಯ 1ನೇ ಗೋಕುಲ ರಸ್ತೆಯು BH ರಸ್ತೆಯಿಂದ SS ಪುರಂ ರಸ್ತೆಗೆ ಹಾಗೂ ಶೆಟ್ಟಿಹಳ್ಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಇಲ್ಲಿ ಪ್ರತಿನಿತ್ಯವೂ ಕೂಡ ನೂರಾರು ವಾಹನಗಳು ಓಡಾಡುತ್ತವೆ. ಆದರೆ ಈ ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದಲೂ ಗುಂಡಿ ಬಿದ್ದಿದ್ದು ವಾಹನ ಸವಾರರಿಗೆ ತೊಂದರೆಯಾಗಿದೆ. ಗುಂಡಿಗಳಿಂದ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದ್ದು ಸವಾರರು ಆಸ್ಪತ್ರೆ ಪಾಲಾಗುತ್ತಿದ್ದಾರೆ. ಈ ರಸ್ತೆಯು SS ಪುರಂ ಶೆಟ್ಟಿಹಳ್ಳಿ ರಸ್ತೆಗೆ BH ರಸ್ತೆಯಿಂದ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ. ಆದರೆ ಈ ರಸ್ತೆ ಗುಂಡಿ ಬಿದ್ದಿರುವುದರಿಂದ ಇಲ್ಲಿ ಪ್ರತಿನಿತ್ಯ ಓಡಾಡುವ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಇನ್ನು ಈ ಬಗ್ಗೆ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ. ಸಂಬಂಧಪಟ್ಟವರು ಆದಷ್ಟು ಬೇಗ ರಸ್ತೆ ಸರಿ ಮಾಡಿಸಿಕೊಡಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ರು. ಬೈಪಾಸ್ ರೋಡು ಮತ್ತು BH ರೋಡ್ ಕನೆಕ್ಟ್ ಆಗೋ ಏಕೈಕ ಮಾರ್ಗ ಆಗಿದೆ. ಈ ರಸ್ತೆಯಲ್ಲಿ ವೆಹಿಕಲ್ಗಳು ಭಾಳಷ್ಟು ಓಡಾಡ್ತವೆ. ರಸ್ತೆ ಎಲ್ಲ ಪೂರ ಎಲ್ಲ ಡ್ಯಾಮೇಜ್ ಆಗಿ ತುಂಬ ದಿನಗಳಾಗಿದೆ. 5-6 ತಿಂಗಳಿಂದ ಇದು ರಿಪೇರಿ ಮಾಡೋರಿಲ್ಲ. ಸುಮಾರು ಜನ ಬಂದು ಈ ಕಡೆ ಬೀಳೋರಾಗಿದ್ದಾರೆ. ಮಳೆ ಹೋದ್ರಂತೂ ನೀರು ತುಂಬ ನಿಂತ್ಕೊಳ್ಳುತ್ತೆ. ಇಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ಮಳೆ ಹೋದ್ರಂತೂ ಭಾಳಷ್ಟು ಆಕ್ಸಿಡೆಂಟ್ಗಳಾಗ್ತವೆ. ಅಲ್ಲೇ ಸುಮಾರು 4-5 ತಿಂಗಳ ಮೇಲಾಯಿತು ಇದು ಹೋಗಿ. SS ಪುರಮಿಂದ ಬರೋರು ಶೆಟ್ಟಹಳ್ಳಿ ಗೇಟು ಮತ್ತು BH ರೋಡ್ ಎರಡಕ್ಕೂ ಕನೆಕ್ಟ್ ರೋಡ್ ಆಗಿದೆ. ಎಲ್ಲ ವೆಹಿಕಲ್ಗಳು ಇಲ್ಲೇ ಓಡಾಡ್ತವೆ. 4 ವೀಲರ್ಗಳಂತೂ ಜಾಸ್ತಿ ಓಡಾಡ್ತವೆ. ಎಲ್ಲವಕ್ಕೂ ಇದೇ ರೋಡ್ ಆಗಿರೋದ್ರಿಂದ ರೋಡನ್ನ ಇದನ್ನು ಬೇಗ ಸರಿಪಡಿಸೋಕ್ಕೆ ಹೇಳಿ. ಯಾರು ಬಂದಿಲ್ಲ, ಏನು ಬಂದಿಲ್ಲ. ತುಂಬ ಜನ ಹೇಳ್ತಾರೆ, ಆದರೆ ಯಾರು ಕಂಪ್ಲೇಂಟ್ ಮಾಡಲ್ಲ. ನಾವು ಹೇಳಿ ಸರಿಪಡಿಸ್ಬೇಕಾಗಿದೆ ಆದಷ್ಟು ಬೇಗ. ತುಂಬ ಜನಕ್ಕೆ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಭಾಳಷ್ಟು ಜನ ಬಿದ್ದು ಏಟ್ ಮಾಡ್ಕೊಂಡು ಹೋಗಿದ್ದಾರೆ. ಮಳೆ ಬಿದ್ರಂತೂ ನೀರು ರೋಡೇ ಕಾಣಲ್ಲ, ಅಷ್ಟು ನೀರು ನಿಲ್ಲುತ್ತೆ. ತುಂಬ ಸಮಸ್ಯೆ ಇದೆ. ಆದಷ್ಟು ಬೇಗ ರೆಡಿ ಮಾಡಿಸೋಕ್ಕೆ ಇದು ಮಾಡಿ. ರಮೇಶ್ ಅಂತ. ಇನ್ನು ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಮಳೆ ಬಂದ್ರೆ ಇಲ್ಲಿ ಗುಂಡಿ ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ. ಇದರಿಂದ ಅಪಘಾತಗಳು ಕೂಡ ಹೆಚ್ಚಾಗಿವೆ. ಆದಷ್ಟು ಬೇಗ ಅಧಿಕಾರಿಗಳು ಈ ರಸ್ತೆ ಸರಿಪಡಿಸಿ ನಮಗೆ ಅನುಕೂಲ ಮಾಡಿಕೊಡಬೇಕು ಎಂದು ವಾಹನ ಸವಾರರು ಆಗ್ರಹಿಸಿದ್ರು. ಸಿದ್ಧಗಂಗಾ ಎಕ್ಸ್ಟೆನ್ಷನ್ ನಿವಾಸಿ ಸತೀಶ್ ಅಂತ. ಇದು ಈ ರೋಡಲ್ಲಿ ಸುಮಾರು ಸಲ ಓಡಾಡ್ತೀವಿ. ಈ ರೋಡಲ್ಲಿ ಇರೋವಷ್ಟು ಗುಂಡಿಗಳು ಯಾವ ರೋಡಲ್ಲೂ ಬೇರೆ ರೋಡಲ್ಲಿ ಕಾಣ್ತಾ ಇಲ್ಲ. ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಸ್ವಲ್ಪ ಈ ಕಡೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀವಿ. ಹೌದು, ಕನೆಕ್ಷನ್ ಇದೆ. ಈ ರೋಡಂತೂ ಓಡಾಡೋಕ್ಕೆ ಆಗ್ತಾ ಇಲ್ಲ, ಜನಗಳಂತೂ ಓಡಾಡೋಕ್ಕೆ ಆಗ್ತಾ ಇಲ್ಲ. ಆ ಥರ ಪ್ರಾಬ್ಲಮ್ ಇದೆ. ಇದು ಆಲ್ರೆಡಿ ಹೆಚ್ಚು ಕಮ್ಮಿ 2-3 ವರ್ಷದಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಯಾರು ನೋಡಿಲ್ಲ. ಖಂಡಿತ ಯಾರು ಬಂದಿಲ್ಲ, ಯಾರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದಷ್ಟು ಬೇಗ ಗಮನ ಹರಿಸಿ
ಕಾಮಗಾರಿನ ಶುರು ಮಾಡಬೇಕು ಅಂತ ಕೇಳ್ಕೊತೀವಿ. ಸತೀಶ್ ಅಂತ. ಓಕೆ. ನಿತ್ಯ ನೂರಾರು ವಾಹನಗಳು ಓಡಾಡುವ ರಸ್ತೆಯೇ ಹಾಳಾಗಿದ್ದು ಸವಾರರು ಹಾಗೂ ಸಾರ್ವಜನಿಕರು ಸಂಕಷ್ಟ ಪಡುವಂತಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.